ಹಲೋ ಎವ್ರಿವನ್, ನಾನಿವತ್ತು ಮಕ್ಕಳಿಗೆ ಇಷ್ಟ ಆಗೋ ಚಿಕನ್ ಟಿಕ್ಕಾ ಮನೇಲೇ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಚಿಕನ್ ಟಿಕ್ಕಾ ಮಾಡಲಿಕ್ಕೆ ಯಾವುದೇ ರೀತಿ ಓವನ್ ಬೇಡ, ಮನೆಯಲ್ಲೇ ಈಸಿಯಾಗಿ ತವಾದಲ್ಲಿ ಮಾಡ್ಬೋದು. ನಾನಿಲ್ಲಿ ಅರ್ಧ kg ಚಿಕನ್ನ ತೊಗೊಂಡಿದ್ದೀನಿ. ಈ ಚಿಕನ್ ಬೋನ್ಲೆಸ್ ಚಿಕನ್ ಆಗಿರುತ್ತೆ. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರು ಡ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ 4 ಟೇಬಲ್ ಸ್ಪೂನಷ್ಟು ಮೊಸರು, ಹಾಗೆ ಅರಿಶಿನ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಾ ಪೌಡರು, 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ. ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ನೀವು ಖಾರದ ಪುಡಿನ. ಹಾಗೆ ಧನಿಯಾ ಪೌಡರ್ 1/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಕಾಳು ಮೆಣಸಿನ ಪೌಡರ್ನ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಿಂಬೆ ರಸ 1 ಟೇಬಲ್ ಸ್ಪೂನು. ಸ್ವಲ್ಪ ಆಯಿಲ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಡಬೇಕು. ಇದನ್ನು ಮ್ಯಾರಿನೇಷನ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ 1 ಅವರ್ ಆದರೂ ರೆಫ್ರಿಜರೇಟ್ ಮಾಡಿದ್ರೆ ಈ ಚಿಕನ್ ಟಿಕ್ಕಾ ತುಂಬ ಚೆನ್ನಾಗಿ ಬರುತ್ತೆ. ನಾನೀಗ ಮಧ್ಯಾಹ್ನದ ಅಡುಗೆಗೆ ಮಾಡ್ತಿರೋದ್ರಿಂದ ಒಂದು 12 o'clock ನನಗೆ ನಾನು ಇದನ್ನು ಕಲಸಿ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ನಿಮಗೆ ಟೈಮ್ ಇದ್ದರೆ ಒಂದು 3 to 4 hours ಇಡಿ, ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಚಿಕನ್ ಟಿಕ್ಕಾ. ಹಾಗೆ ಜ್ಯೂಸಿಯಾಗಿ ಬರುತ್ತೆ ನಿಮಗೆ. ಸೊ ಇದಾಗಿದೆ ಮ್ಯಾರಿನೇಷನ್. ಈಗ ಇದನ್ನು ಒಂದು ಪ್ಯಾನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಪ್ಯಾನ್ನ ಬಿಸಿ ಮಾಡ್ಕೊಳ್ಳಿ. ಬಿಸಿ ಆದಮೇಲೆ ಇದಕ್ಕೆ ಒಂದೊಂದೇ ಚಿಕನ್ ಪೀಸ್ನ ಇಡ್ಬೋದು. ನೀವು ಒಂದು ಸರಿಗೆ 5ರಿಂದ 6 ಚಿಕನ್ ಪೀಸಸ್ನ ಬೇಯಿಸ್ಕೊಳ್ಬೋದು. ಇದನ್ನು ಒಂದು 15 minutes ಆದ್ರೂ ಬೇಯಿಸ್ಕೊಳ್ಬೇಕು ಈ ತವಾದಲ್ಲಿ. ಎರಡೂ ಸೈಡು ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ. ಇದ್ರ ಮೇಲೆ ಯಾವುದೇ ರೀತಿ ಮುಚ್ಚಕ್ಕೆ ಹೋಗ್ಬಿಡಿ. ಮೀಡಿಯಮ್ ಫ್ಲೇಮಲ್ಲಿ, ತುಂಬ ಕಮ್ಮಿ ಫ್ಲೇಮಲ್ಲಿ ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಎರಡೂ ಕಡೆ ಬೇಯಿಸ್ಕೊಳ್ಳಿ ಈ ಥರ ಒಂದೊಂದೂ. ಮಕ್ಕಳಿಗಂತೂ ಡೆಫಿನೆಟಾಗಿ ಇದು ಇಷ್ಟ ಆಗುತ್ತೆ. ನೀವು ರೆಸ್ಟೋರೆಂಟಲ್ಲಿ ಯಾವ ಥರ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅದೇ ಥರ ತಿಂತಾರೆ. ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದು ಇದನ್ನು ನೀವು ಕೂಡ. ಇದು ಡೀಪ್ ಫ್ರೈ ಎಲ್ಲ ಮಾಡಿದಾಗ ನಾವು ಮಕ್ಕಳಿಗೆ ಕೊಡೋಕ್ಕೆ ಯೋಚನೆ ಮಾಡ್ತೀವಿ. ಸಮ್ಟೈಮ್ಸ್ ಮಕ್ಕಳು ಕಾಫ್ ಇದ್ದರೆ ಅಂತೂ ಕಬಾಬ್ ತೋರ್ಸೋಕ್ಕೆ ಹೋಗಲ್ಲ. ಬಟ್ ಈ ಥರ ಮಾಡಿದಾಗ ಮಕ್ಕಳಿಗೆ ಯಾವುದೇ ಟೈಮಲ್ಲಿ ಕೊಡ್ಬೋದು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ತವಾ ಫ್ರೈ ಮಾಡ್ಕೊಂಡಿದ್ದೀನಿ. ನಾನೀಗ ಈ ಥರ ಜಾಲಿ ಎಲ್ಲ ಇರುತ್ತೆ ಮನೆಗಳಲ್ಲಿ. ಈ ಜಾಲಿ ಮೇಲೆ 1 ನಿಮಿಷದಷ್ಟು ನಾನು ಐ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಆಗ ಚಿಕನ್ ಟಿಕ್ಕಾಗೆ ಫೈನಲಾಗಿ ಟಚ್ ಕೊಟ್ಟಾಗ ಈ ಥರ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈ ಥರ ಐ ಫ್ಲೇಮಲ್ಲಿ ಪ್ರತಿಯೊಂದೂ ಸಿಂಗಲ್ ಆಗಿ ಬೇಯಿಸ್ಕೊಳ್ಳಿ ನೀವು. ಆಗ ಇದು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಚಿಕನ್ ಟಿಕ್ಕಾ. ಸೊ ಇದು ಹಾಕ್ತಾ ಇದೆ. ಈಗ ಚಿಕನ್ ಟಿಕ್ಕಾ ಆಲ್ಮೋಸ್ಟ್ ರೆಡಿಯಾಗಿದೆ. ಈಗ ಇದನ್ನು ನಾವು ಗ್ರೀನ್ ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಮಯೋನೀಸ್ ಕೂಡ ಯೂಸ್ ಮಾಡ್ಬೋದು. ನಮ್ಮನೇಲಿ ಹಾಗೇ ಮಕ್ಕಳು ಇಷ್ಟಪಡ್ತಾರೆ. ಚಿಕನ್ ಅಂದರೆ ಸಾಕು, ಮಕ್ಕಳಿಗೆ ಯಾವಾಗಲೂ ಇಷ್ಟ ಆಗುತ್ತೆ. ಸೊ ಈ ಥರ ನಿಮಗೆ ಹೊಸ ರೆಸಿಪಿಗಳ ಬಗ್ಗೆ ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.